ಸಂಚಾರಿಯಾದ ನಾರದ ಮುನಿಯು ಅಲ್ಲಿಗೆ ಬಂದು ಜಗದ್ರಕ್ಷಕನಾದ ಪರಶಿವ ಮೂರ್ತಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಆಗ ಜಗದೀಶನ ಪಕ್ಕದಲ್ಲಿ ಕುಳಿತಿದ್ದ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇದನ್ನು ನೋಡಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ಪರಶಿವನಿಗೆ ನಮಸ್ಕರಿಸಿ ನನಗೆ ನಮಸ್ಕರಿಸದೆ ಕುಳಿತುಕೊಳ್ಳಲು ಕಾರಣವೇನೆಂದು ಕೇಳಲು ಆಗ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಪುನಃ ಪಾರ್ವತಾ ದೇವಿಗೂ ನಮಸ್ಕರಿಸಿ ಕುಳಿತುಕೊಳ್ಳಲು ಇದರಿಂದ ಕೋಪಗೊಂಡ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇವನಿಗೇನಾದರೊಂದು ಕಷ್ಟವನ್ನು ಕೊಡಬೇಕೆಂದು ಆಲೋಚಿಸಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ನನ್ನದೊಂದು ವಚನವಿರುವುದು, ಅದನ್ನು ನೀನು ಪಾಲಿಸುವೆಯಾ ಎಂದು ಕೇಳಲು ಆಗ ನಾರದನು ವಚನ ಬಿಟ್ಟನು. ಆಗ ನಮ್ಮ ಜಗನ್ಮಾತೆಯಾದ ಪಾರ್ವತಾ ದೇವಿಯು, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ಹರ ಮುನಿದರು ಗುರು ಕಾಯುವನೆಂಬ ವಚನವನ್ನು ಭೂಲೋಕದಲ್ಲಿ ಸ್ಥಿರಪಡಿಸಿ ಬಾ ಎಂದು ಹೇಳಲು ಈ ಮಾತನ್ನು ಒಪ್ಪಿಕೊಂಡ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಕೂಡಲೇ ಭೂಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದನು. ಭೂಲೋಕದಲ್ಲಿನ ಅಯೋಧ್ಯ ಪಟ್ಟಣಕ್ಕೆ ಬಂದನು. ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮಚಂದ್ರನು ತನ್ನ ಸತಿಯಾದ ಸೀತಾದೇವಿಯನ್ನು ಮರಳಿ ಪಡೆದ ಸಂತೋಷಕ್ಕಾಗಿ ತನ್ನ ಭಕ್ತರಾದ ಕಪಿವೀರರಿಗೆ ಅವರು ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳಿಸುತ್ತಿದ್ದನು. ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮುದ್ದು ಮಾರುತಿಯು ತಾನು ಏನಾದರೊಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ತನ್ನ ಗುರುವಾದ ಶ್ರೀರಾಮಚಂದ್ರನಲ್ಲಿಗೆ ಅವಸರಗೊಂಡು ಹೋಗುತ್ತಿರುವಾಗೆ